ಅದಕ್ಕಾಗಿ ಪ್ರಿಯರೇ, ಅನೇಕರು ಹಿಂಜರಿದು ಹೋಗ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಹಿಂತಿರುಗಿ ನೋಡುವವರಾಗಿದ್ದೀರಿ? ಇನ್ನು ಎಷ್ಟು ಜನ ಇಂದು ಜೀವಿತವನ್ನ ಮಲ್ಕಾಕ್ತಿದ್ದೀರಿ, ನೆನಪು ಮಾಡ್ಕೊಳ್ತಿದ್ದೀರಿ? ಇಸ್ರಾಯೇಲ್ ದೇಶದಲ್ಲಿ ಇಸ್ರಾಯೇಲ್ ಜನಗಳು ಐಗುಪ್ತ ದೇಶದಲ್ಲಿ ದಾಸರಾಗಿ ಗುಲಾಮರಾಗಿದ್ದಾಗ ದೇವರು ಅಲ್ಲಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬರುವಾಗ ಅವ್ರನ್ನ ಫಿಲಿಷ್ಟಿಯರ ದೇಶದ ಮೇಲೆ ಕರ್ಕೊಂಡು ಹೋಗಿದ್ರೆ ಕಾನಾನ್ ದೇಶಕ್ಕೆ ಬೇಗ ಹೋಗ್ಬಿಡ್ತಿದ್ರಂತೆ. ಆದರೆ ದೇವರು ಅವ್ರ ಮನುಷ್ಯನ ನೋಡ್ದ, ಹೃದಯನ ನೋಡ್ದ. ಇವ್ರ ಒಳಗಡೆ ಇರೋ ಕಣ್ಣೈತಲ್ಲ, ಇವರ ಒಳ ಮನಸ್ಸು ಐತಲ್ಲ, ಈ ಒಳ ಮನಸ್ಸು, ಇವರ ದೇಹ ಐಗುಪ್ತ ದೇಶ ಬಿಟ್ಟು ಬಂದಿದ್ರು, ಇವರ ಒಳ ಮನಸ್ಸು ಮಾತ್ರ ಆ ದೇಶದ ಮೇಲೆ ಐತೆ. ಹಾಗಾಗಿ ಇವರು ಮನಸ್ಸಾರೆ ನನ್ನ ಆಶ್ರಯಿಸಿಕೊಂಡಾಗ, ಇವರು ಮನಸ್ಸಾರೆ ನನ್ನ ಮೇಲೆ ವಿಶ್ವಾಸ ಇಟ್ಟಾಗ, ಮನಸ್ಸಾರೆ ಬದಲಾವಣೆ ಆಗಿ ನನ್ನ ಕಡೆ ತಿರುಗಿದಾಗ ಇವ್ರನ್ನ ಕಾನಾನ್ ದೇಶಕ್ಕೆ ನಾನು ನಡೆಸ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಇವ್ರನ್ನ ಸುತ್ತಾಕಿ ತೆಗೆದುಕೊಂಡು ಹೋಗೋಣ ಅಂತೇಳಿ 40 ವರ್ಷ ಪ್ರಯಾಣ ಮಾಡಿಸದಂತೆ ದೇವರು. ಹಲ್ಲೆಲೂಯ. ಪ್ರಿಯರೇ, ದೇವರ ಬಳಿಯಲ್ಲಿ ನೀನು ಆಶೀರ್ವದಿಸಲ್ಪಡ್ಬೇಕಂದ್ರೆ, ನೀನು ಬಿಡುಗಡೆ ಹೊಂದ್ಕೋಬೇಕಾದ್ರೆ, ದೇವರು ನಿನ್ನ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳು ಮಾಡಬೇಕಂದ್ರೆ, ನಿನ್ನ ಕುಟುಂಬನ ಮಾರ್ಪಡಿಸ್ಬೇಕಂದ್ರೆ, ನೀನು ಮನಸ್ಸಾರೆ ದೇವರನ್ನ ನೋಡಬೇಕು. ನೀನು ಬರೀ ಶರೀರದಲ್ಲಿ ಮಾತ್ರ ಚರ್ಚಿಗೆ ಬಂದೆ, ಪ್ರಾರ್ಥಿಸ್ದೆ, ಕಾಣಿಕೆ ಕೊಟ್ಟೆ, ನಿನ್ನ ಮನಸ್ಸು ಇನ್ನೂ ಕೂಡ ಲೋಕದ ಕಡೆ, ನಿನ್ನ ಮನಸ್ಸು ಇನ್ನೂ ಕೂಡ ಜನರನ್ನು ನೋಡುವಂಥದ್ದು, ಲೋಕದ ಜನರ ರೀತಿಯಲ್ಲಿ ಬದುಕೋದು, ಇನ್ನೂ ಕೂಡ ಏನಂತೆ ಬಿಟ್ಟು ಬಂದಂಥ ಹಳೆ ಪಾಪಗಳು, ಸಂಪ್ರದಾಯಗಳು, ಆಚಾರಗಳು, ಅವನ ಕಡೆಗೆ ನೀನು ತಿರುಗಿಸೋದಾದರೆ ದೇವರೇನು ಮಾಡ್ತೀನಿ, ನಿನ್ನ ಆಶೀರ್ವಾದವನ್ನು ಹೊಂದ್ಕೊಳ್ಳೋದಕ್ಕೆ ನೀನು ಸುತ್ತಾಕೊಂಡು ಬರುವಂತೆ ತಡವಾಗಿ ಬರ್ತೀನಿ ನೀನು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಲೋಟನ ಹೆಂಡತಿ ಹಿಂದೆ ತಿರುಗಿ ನೋಡಲಂತೆ. ಇವತ್ತೆಷ್ಟೋ ಜನ, ಯೇಸ್ವಾಮಿ ನನಗೆ ಮುಂದೆ ತಂದಿದ್ದಾನಪ್ಪ, ಇದರಿಂದ ಬಿಡುಗಡೆ ಮಾಡಿದ್ದಾನಪ್ಪ, ಇದರಿಂದ ನನ್ನನ್ನು ತಪ್ಪಿಸಿದ್ದಾನಪ್ಪ, ಹಿಂದೆ ತಿರುಗಿ ನಾನು ನೋಡಬಾರ್ದು, ನಾನು ದೇವರ ನಂಬಿಕೆಯಲ್ಲಿ ಬೆಳಿಬೇಕು, ಪ್ರಾರ್ಥನೆಯಲ್ಲಿ ಬೆಳಿಬೇಕು, ಪರಿಶುದ್ಧತೆಯಲ್ಲಿ ಬೆಳಿಬೇಕು, ಆಸಕ್ತಿಯಲ್ಲಿ ಮುಂದೆ ಹೋಗ್ಬೇಕು. ಇವತ್ತಿರ್ಬೋದು ಕಷ್ಟಗಳು, ನಾನು ದೇವರನ್ನು ಬಿಡಲ್ಲ. ಆತನ ಎಲ್ಲವನ್ನು ಕ್ಷಣ ಮಾತ್ರದಲ್ಲೇ ಬದಲಾಯಿಸ್ತಾನೆ. ನನಗಾಗಿ ಒಂದು ದಿನ ಇಟ್ಟಿದ್ದಾನೆ, ನನ್ನ ಕುಟುಂಬಕ್ಕಾಗಿ ಆಶೀರ್ವಾದಕ್ಕೊಂದು ದಿನ ಇಟ್ಟಿದ್ದಾನೆ, ನನ್ನನ್ನು ಸ್ವಸ್ಥಪಡಿಸೋದಕ್ಕೊಂದು ದಿನ ಇಟ್ಟಿದ್ದಾನೆ. ನಾನು ನೀತಿಯಲ್ಲಿ ಜೀವಿಸೋಣ, ನಂಬಿಕೆಯಲ್ಲಿ ಜೀವಿಸೋಣ, ದೇವರನ್ನು ಬಿಡದೆ ಜೀವಿಸೋಣ, ಹಿಂದೆ ತಿರುಗಿ ನೋಡೋದು ಬೇಡ ಅಂತ ಹೇಳಿ ಯಾರು ಕೂಡ ದೃಢ ಮನಸ್ಸು ಉಳ್ಳವರಾಗಿಲ್ಲದೆ ಪ್ರಾರ್ಥನೆ ಮಾಡದೆ ಇಟ್ಕೆ ಉತ್ತರ ಕೊಡ್ಬೇಕು. ದೇವರು ತಡವಾಯಿತು ಅಂದ್ರೆ ಹಿಂದೆ ತಿರುಗಿ ನೋಡೋದು. ಹಲ್ಲೆಲೂಯಾ. ಹಿಂದೆ ತಿರುಗಿ ನೋಡೋದೇನು ತೋರಿಸ್ತದೆ? ಪಾಪದ ಜೀವಿತವನ್ನು ತೋರಿಸ್ತದೆ. ಅಪೊಸ್ತಲನಾದಂಥ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ಹೀಗೆ ಹೇಳ್ತಾನೆ, ನಾಯಿ ಕಕ್ಕಿದ್ದನ್ನ ಏನಂತೆ, ನಾಯಿ ಕಕ್ಕಿದ್ದನ್ನ ತಿರುಗಿ ನೆಕ್ಕಿದ ಹಾಗೆ ಅಂತ ಹೇಳ್ತದೆ. ನಾಯಿ ವಾಂತಿ ಮಾಡಿ ಹೋಗ್ಬಿಡ್ತದೆ, ಸ್ವಲ್ಪ ದೂರ ಹೋದ್ಮೇಲೆ ಆ ಕಡೆಯಿಂದ ಸುತ್ಕೊ ಬರ್ತದೆ, 1-2 ರೌಂಡು, ಮತ್ತೆ ತಾನು ಕಕ್ಕಿದ್ದೇನೆ ಮೂಸ್ತದೆ. ಆಗ ಒಳ್ಳೆ ಗಮ್ 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 ಅಂತ ಪರಿಮಳ ಬರ್ತದೆ. ಆಗ ಮತ್ತೇನು ಮಾಡ್ತದೆ, ಕಮಕ್ಕಂತ 1-2 ಬಾಯಲ್ಲಿ ನುಂಗ್ಬಿಡ್ತದೆ. ಏನದು? ಹೊಲಸು. ಹಾಗಾದ್ರೆ ಪ್ರಿಯರೇ, ನೀನು ದೇವರನ್ನು ಬಿಟ್ಟು ಬರುವಾಗ ನೀನೇನನ್ನ ಕಕ್ಕದೆ? ನೀನು ಪಾಪವನ್ನ ಕಕ್ಕದೆ, ಹೊಲಸಾದದನ್ನು ಕೆಟ್ಟದೆ, ಕುಡಿಯೋದನ್ನ ಕಕ್ಕದೆ, ಮೋಸನ ಕಕ್ಕದೆ ಅಲ್ವಾ? ಅಯ್ಯೋ, ಈ ಸಂಪ್ರದಾಯನ ಕಕ್ಕದೆ, ದೇವರನ್ನ ಕಕ್ಕದೆ. ನೀನು ಬೇಡಪ್ಪ, ನಾನು ನಿನ್ನ ಮಾಡಲ್ಲ ಇದನ್ನ, ನಾನು ಇನ್ನು ಮುಂದೆ ನಾನು ನಂಬಿಕೆಯಲ್ಲಿ ಜೀವಿಸ್ತೀನಿ. ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ನನಗಾಗಿ ರಕ್ತ ಸುರಿಸಿದ್ದಾನೆ, ಸಮಾಧಿಯಿಂದ ಎದ್ದು ಬಂದಿದ್ದಾನೆ, ಆತ ನನ್ನ ದೇವರಾಗಿ ನಾನು ಸ್ವೀಕರಿಸ್ಕೊಳ್ತಿದ್ದೀನಿ. ನೀನು ಈ ಲೋಕದ ಆಸೆ, ಶರೀರದ ಆಸೆ, ಪಾಪಗಳನ್ನ ಕಕ್ಕಿ ಯೇಸುವಿನ ಕಡೆಗೆ ತಿರುಗಿಕೊಂಡೆ, ಹೌದಲ್ವಾ? ತಿರ್ಗಾ ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಿದ್ದಿ? ತಿರುಗಿ ಅದನ್ನೇ ನೋಡ್ತಾ ಇದ್ದಿ, ಅದನ್ನೇ ಮೋಸ್ತಾ ಇದ್ದೀವಿ, ಅದನ್ನೇ ಮಾಡ್ತಿದ್ದಿ ಅಂದರೆ ಅದನ್ನೇ ತಿಂತಾ ಇದ್ದಿ ಅಂತ ಅರ್ಥ. ಹಲ್ಲೆಲೂಯಾ. ನಾಯಿ ಕಕ್ಕಿದ್ದನ್ನ ತಿರುಗಿ ನಕ್ಕುವುದಕ್ಕೆ ತಿರುಗಿಕೊಂಡೈತಿ. ಆ ನಾಯಿ ಅರ್ಥ ಆಗಿಲ್ಲ, ನಾನು ವಾಂತಿ ಮಾಡಿದ್ದಲ್ವಾ ಇದು, ನಾನು ತಾನೇ ನನ್ನ ಹೊಟ್ಟೆ ಒಳಗಡೆಯಿಂದ ಕಕ್ಕಿತ್ತಿದ್ದು, ಇದು ಹೊಲ್ಸಲ್ವಾ, ಇದ್ಯಾಕೆ ನಾನು ಮಾಡಬೇಕು? ಇವತ್ತು ಅನೇಕರಿಗೆ ತಿಳುವಳಿಕೆ ಇಲ್ಲ. ಚರ್ಚಿಗೆ ಬರ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ, ದೇವರು ಅವ್ರಿಗೆ ಅದ್ಭುತ ಮಾಡೋ ತಡ ಆಯಿತು, ಬಿಡುಗಡೆ ಆಗೋದು ತಡ ಆಯಿತು, ಅವ್ರ ನಂಬಿಕೆ ಇಟ್ಟಿಲ್ಲ, ಮನಸ್ಸಾರೆ ಹುಡುಕಿಲ್ಲ. ನಾನು ಚರ್ಚಿಗೆ ಬಂದೆ, ಭಕ್ತಿವಂತಳಾಗಿದ್ದೆ, ಭಯ ಇಲ್ಲ, ನಾನು ಭಕ್ತಿವಂತನಾಗಿದ್ದೆ, ನಾನು ಕಾಣಿಕೆ ಕೊಟ್ಟೆ, ನಂಗೆ ಒಳ್ಳೇದು ಮಾಡಲಿಲ್ಲ ದೇವರು, ಸರಿಯಾಗಿ ದೇವ್ರನ್ನ ನಂಬಲಿಲ್ಲ ಮನಸಾರೆ, ಸರಿಯಾಗಿ ದೇವ್ರನ್ನ ಮನಸಾರೆ ಹುಡುಕಲಿಲ್ಲ, ಸರಿಯಾಗಿ ಪ್ರಾರ್ಥಿಸ್ತಿಲ್ಲ, ಜೀವಿತವನ್ನು ಬದಲಾಯಿಸ್ಕೊಳ್ಳಿಲ್ಲ. ಆದರೆ ತಿರ್ಗಿ ಏನು ಮಾಡಿದ್ರು? ಸ್ವಾಮಿ ಬಿಟ್ಬಿಡ್ತೀನಪ್ಪ, ಸುಮ್ಮ ಪ್ರಾರ್ಥನೆಗೆ ಹೋಗೋದು ಬಿಟ್ಬಿಡ್ತೀನಿ, ನಾನು ಬೈಬಲ್ ಓದೋದು ಬಿಟ್ಬಿಡ್ತೀನಿ, ಸ್ವಾಮಿನೇ ಬಿಟ್ಬಿಡ್ತೀನಿ. ಬರ್ತಾ 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 ಬಿಟ್ರು. ಎಲ್ಲಿಗೆ ತಿರುಗ್ತಾ ಇದ್ದೀರಿ? ತಾವು ಏನು ಕಕ್ಕಿದ್ರು, ನಾಯಿ ಏನು ಕಕ್ಕಾಯ್ತೋ ಅದೇ ತಿನ್ನೋದಕ್ಕೆ ತಿರುಗಿಕೊಳ್ತು.
ಒಬ್ಬ ವ್ಯಕ್ತಿ ಯೇಸುವನ್ನ ಬಿಟ್ಟು ತನ್ನ ಇನ್ನು ಜೀವಿತಕ್ಕೆ ಹೋಗೋದನ್ನ ಏನಂತ ತೋರಿಸ್ತದೆ ಅಂದ್ರೆ, ನಾಯಿ ಕಕ್ಕಿದನ್ನ ತಿರುಗಿ ನಕ್ಕುವಂಥದಕ್ಕೆ ಹೋಲಿಕೆ ಆಗಿದೆ. ಅದನ್ನೇ ಮಾಡ್ಲಿಕ್ಕೆ ಹೋಗ್ತಾನೆ. ಯಾವ ಸೈತಾನಿಂದ ಬಿಡುಗಡೆ ಮಾಡಿದ ದೇವರು, ಅದೇ ಸೈತಾನತ ಹೋಗಿ ನಿನ್ನ ಕುಟುಂಬನ ಸಿಗಾಕೊಳ್ತೀನಿ. ಅದೇ ವ್ಯಕ್ತಿ, ಅದೇ ಏನಂತೆ, ಯಾವ ಪಾಪವನ್ನು ಬಿಟ್ಟು, ಯಾವ ಕೆಟ್ಟತನ ಬಿಟ್ಟು, ಯಾವ ಸಂತೋಷ ಸಮಾಧಾನ ಇಲ್ಲದ ಜೀವಿತನ ಬಿಟ್ಟು ಬಂದಿದ್ಯೋ, ಯಾವ ದೆವ್ವಗಳಲ್ಲಿ ಬಾಧಿಸಲ್ಪಟ್ಟು ಬಂದಿದ್ಯೋ, ಅಲ್ಲಿಗೆ ಹೋಗಿ ನೀನು ಸಿಕ್ಕಾಕೊಂಡಂಗೆ ನಿನ್ನ ಜೀವಿತ ಏನಾಗಿರ್ತದೆ ಯೋಚನೆ ಮಾಡು. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ, ಹಿಂದೆ ತಿರುಗಿ ನೋಡಬೇಡ. ಹಿಂದೆ ತಿರುಗಿ ನೋಡುವಂಥ ವ್ಯಕ್ತಿಯನ್ನ ದೇವರು ಇಷ್ಟಪಡಲ್ಲ ಮತ್ತು ದೇವರು ತನ್ನ ರಾಜ್ಯದಲ್ಲಿ ಸ್ವೀಕರಿಸಿಕೊಳ್ಳಲ್ಲ. ಅವನು ಯಾರೇ ಆಗಿದ್ರು. ಪ್ರಿಯರೇ, ನೀನು ಹಿಂದೆ ಏನು ಬಿಟ್ಟು ಬಂದಿದ್ದೀಯ ಅನ್ನೋದು ಯೋಚನೆ ಮಾಡು. ಕೆಲವರು ತಿಳುವಳಿಕೆನೇ ಇಲ್ಲ. ಅಯ್ಯೋ, ಸೈತಾನಿಂದ ಬಿಟ್ಟು ದೇವರು ಬಿಡುಗಡೆ ಮಾಡಿದ್ದಾನಲ್ಲ, ನಾನು ಯೇಸುವನ್ನ ಬಿಟ್ಟರೆ ಮತ್ತೆ ಸೈತಾಂತಕ್ಕೆ ಹೋಗ್ಬೇಕಲ್ಲ, ಸೈತಾನ ಸುಮ್ಮನೆ ಬಿಡ್ತಾನ, ಆಗಲೇ ನಾನು ಬಿಟ್ಟಿಲ್ಲ, ಈಗ ಇನ್ನೆಷ್ಟು ನನ್ನ ಜೀವಿತನ ಹಾಳು ಮಾಡ್ಬೋದು, ನನ್ನ ನಾಶನ ಕರ್ಕೊಂಡು ಹೋಗ್ಬೋದು, ನನ್ನ ಜೀವಿತನ ಎಷ್ಟು ಮಟ್ಟಿಗೆ ಹಾಳು ಮಾಡ್ಬೋದು, ನನ್ನ ಕುಟುಂಬನ ಯೋಚನೆ ಮಾಡಲ್ಲ. ಸೈತಾನ ಏನು ಮಾಡ್ತಾ ಇರ್ತಾನೆ ಗೊತ್ತಾ? ಸ್ಟಾರ್ಟಿಂಗು ನಿಮ್ಮನ್ನು ಮೋಸ ಮಾಡೋಂಗೆ ಕಾಣಿಸ್ಕೊಳ್ಳಲ್ಲ. ಅವನು ಸ್ಟಾರ್ಟಿಂಗು ನಿಮ್ಮನ್ನು ನರ್ಕ ಕರ್ಕೊಂಡು ಹೋಗಂಗೆ ಕಾಣಿಸ್ಕೊಳ್ಳಲ್ಲ. ನಿಮಗೆ ಕಷ್ಟ, ಉಪದ್ರವಗಳನ್ನ, ಕೇಡುಗಳನ್ನ ಕೊಡೋಂಗೆ ಕಾಣಿಸ್ಕೊಳ್ಳಲ್ಲ. ಅವನು ಸಂತೋಷವಾಗಿ ಕಾಣಿಸ್ಕೊಳ್ತಾನೆ, ಒಳ್ಳೆ ಆಲೋಚನೆ ಕೊಡ್ತಾನೆ. ನೀನು ಹಿಂಗಿರ್ತಿ, ನಿನ್ನ ಮಕ್ಕಳು ಹಿಂಗಿರ್ತಾರೆ, ನೀನು ಬಿಟ್ಟು ಬಂದರೆ ನೀನು ಚೆನ್ನಾಗಿರ್ತಿ, ನಿನ್ನ ಕೈ, ನಿನ್ನ ಬಾಯಿ, ನೀನು ಸಂಪಾದಿಸ್ಬೋದು, ನೀನು ಹಿಂಗಿರ್ಬೋದು, ಆ ಥರ ಇರ್ಬೋದು, ಹೂ ಎಲ್ಲ ತೋರಿಸ್ತಾನೆ. ಸ್ವಲ್ಪ ದಿನ ಆದಮೇಲೆ ಎಲ್ಲವೂ ಕೂಡ ನೀನು ಅನ್ಕೊಂಡಂಗೆ ಆಗ್ದಂಗೆ ಅವನ ಕೈಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ. ಸಂತೋಷ, ಸಮಾಧಾನ ಇಲ್ಲದೆ, ಬಿಡುಗಡೆ ಇಲ್ಲದೆ, ಕಷ್ಟಗಳು, ಉಪದ್ರವಗಳು, ಇಕ್ಕಟ್ಟುಗಳಲ್ಲಿ ಪ್ರಾರ್ಥನೆ ಕೇಳುವವನಿಲ್ಲದೆ, ಸಹಾಯಕರಿಲ್ಲದೆ ಒದ್ದಾಡಬೇಕಾಗಿರ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅದಕ್ಕೆ ದೇವರು ಹೇಳ್ತಿದ್ದಾನೆ, ನಿನ್ನ ಕಣ್ಣು ಏನನ್ನು ನೋಡ್ತಾ ಇದ್ದೆ? ಇಂದಲ್ ಜೀವಿತನ ನೋಡ್ತೈತಾ? ಲೋಕವನ್ನು ನೋಡ್ತೈತಾ? ಪಾಪವನ್ನು ನೋಡ್ತೈತಾ? ವಸ್ತುಗಳನ್ನು ನೋಡ್ತೈತಾ? ಅಥವಾ ವ್ಯಕ್ತಿಗಳನ್ನು ನೋಡ್ತೈತಾ? ನಿನ್ನ ಕಣ್ಣು, ನನ್ನ ಕಣ್ಣು ದೇವರನ್ನು ನೋಡಬೇಕು.